ನೀವು ಲವ್ ಮಾಡಿದ ಹುಡುಗಿಯಾರು ನಮ್ಮ ಹುಡುಗರಿಗೂ ನಿಯತ್ತಾಗಿದ್ದಿದ್ರೆ ನಾವ್ಯಾಕೆ ಆಂಟಿ ಲವ್ ಮಾಡ್ತಿದ್ವಿ ಓ ಬೈ. ಓಯ್ 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 ನಮ್ಮಷ್ಟು ನೀವೇ ನಿಯತ್ತಾಗಿರೋದು. ಹಾ ನಿಮ್ಗೋಸ್ಕರ ತಪಸ್ಸು ಮಾಡ್ತೀವಿ, ಹಿಮಾಲಯ ಒಳಗ ತಪಸ್ಸು ಮಾಡ್ತೀವಿ, ನಿಮ್ಗೋಸ್ಕರ ಉಪವಾಸ ಇರ್ತೀವಿ, ಅವೇ. ನಿಮ್ಗೋಸ್ಕರ ಏಯ್. ಊಟ ಬಿಡ್ತೀವಿ. ಹಿಮಾಲಯ ಪೇಶ್ವಾಸ ಹಚ್ತೀನಿ ಅಂತೇಳಿ ನಂಬ್ತೀನಿ, ಆದ್ರೆ ಹಿಮಾಲಯದ ತಪಸ್ಸು ಮಾಡ್ತೀನಿ ಅನ್ನೋದು ಯಾರೂ ನಂಬಂಗಿಲ್ಲ ಸರ್. ನಿಜ, ನಿಮ್ಗೋಸ್ಕರ ಸೂಸೈಡ್ ಮಾಡ್ಕೋತೀವಿ ನಾವು, ನೆನಪೈತಿ ನಿಮ್ಗ? ನಿಮ್ಗೋಸ್ಕರ ಮನ್ಯಾಗ ಬಡಿಸ್ಕೋತೀವಿ. ಡ್ಯಾಮ್ ತುಂಬೈತಿ, ಹಾರಿ ಬಿಡು ನಡಿ ನೋಡ್ತೀನಿ. ನೋಡ್ತೀರಿ ನೋಡ್ತೀರಿ, ಹಗಲ್ನಾಗ ಸೂರ್ಯ ಕಾಣ್ತಾನೋ ಕತ್ತಲ್ನಾಗ ಸೂರ್ಯ ಕಾಣ್ತಾನೋ. ದಿಕ್ಕ ತಪ್ಪದ ಕಾಣ್ತಾನ ಅವಿ ನಿನಗೆ. ಏ ಅವಿ ಇಲ್ಲಿ ಬಾಯಲ್ಲಿ ಬಂದ್ರೆ ಇವ್ರು ಜಮ್ಕಂಡು ಹೇಳಿದ್ದು ನಾ ಅಲ್ಲ. ಸರ್ ಹಗಲ್ನ್ಯಾಗ ಸೂರ್ಯ ಕಾಣತಾನ ನೋಡ್ರಿ ಇಲ್ಲಿ. ಎಲ್ಲಿ ಕಾಣತಾನು? ಚಂದ್ರ ಕಾಣತಾನು, ಸೂರ್ಯ ಎಲ್ಲಿ ಕಾಣತಾನ? ಇಲ್ಲಿ ಹಗಲು ಬಾರು ಸೂರ್ಯ. ಅವಿ ಸೂರ್ಯ ಮಾತು ತಳ ಜಿಗದಿಯಪ್ಪ. ಅವಿ ಅನ್ನ ಅಲ್ಲಕ್ ಹೋಗ್ಬೇಡ, ಅನ್ನ ಅಂದ್ರೆ ಕಿವಿನೇ ಕೇಳಲ್ಲ ಮುಯ್ಯು. ನಮ್ಮ ಹುಡುಗರು ಹೌದಾ ಅಣ್ಣ? ಹಾ ಹುಡುಗರು ಲಕ್ಕ ಚಲೋ ಇದ್ದಾಗ ಚಿಕ್ಕ ಹುಡಿ ತನ್ನನ ಯಾಡ ಬೀರ್ ಕುಡ್ರಿ ಕರೆ ಕಣ್ಣೀಲಿ ಲುಕ್ಕು ಕೊಟ್ಟ ಹುಡುಗರು ಹತ್ತಿಲ್ಲ. ಟ್ರಿಪಲ್ ಎಕ್ಕ ಹೊಡಿ ಮುಂಜಾನೆ ಎದ್ದು ಸುಕ್ಕ. ಸಮಯ ಬಂದ್ರೆ ಸೆಪ್ಟಿಕ್ರು ಇಂಜೆಕ್ಷನ್ ಮಾಡ್ಕೊಡ್ರಿ, ಅದ್ರ ಲಿಪ್ಟಿಕ್ ಹಚ್ಕೊಂಡು ಹುಡುಗಿಯರ್ನ ಒಟ್ಟ. ಹೌದಾ, ಇದು ಒಪ್ಪುವಂತ ಮಾತು. ನಂಬೇಕು ಗೆಳೆಯ, ನಂಬೇಕು. ಮೈಲಾರಣ ಇವತ್ತೊಂದು ಚಾಲೆಂಜ್. ಏನದು? ನಮ್ಮ ಹುಡುಗರು ಹೆಚ್ಚೋ ನೀವು ಹೆಣ್ಮಕ್ಳು ಹೆಚ್ಚೋ ನೋಡಿ. ನಾವ್ ಹೆಣ್ಣು ಮಕ್ಕಳು ಹೆಚ್ಚು ಅಂತ ಹೇಳ್ತೀವಿ, ಅದು ಎದಕ್ಕಂತ ಅವಿ. ಹೆಂಗಂತ ನಾ ಕೇಳ್ರಿ. ನಿಧಾನ ಮಾತಾಡಿ ಇಟ್ಟಾಕ. ಸರ್ ಹೇಳೋಣ ಮೇಜ್ 100 ರೂಪಾಯಿ. ಗುಡ್ಕಟ್ಟ ನಾ ಹೇಳ್ತೀನಿ, ಹೇಳಬಿ ಅದ್ರಾಗ ಹೆಚ್ಚು ಹೆಣ್ಮಕ್ಳು. ನಾವ್ ಎದ್ರಾಗ ಹೆಚ್ಚಿದೀವಿ ಅಂತ ನಾನ್ ಹೇಳ್ತೀನಿ. ನಮ್ ಹೆಣ್ಮಕ್ಳು ಕೇಳಕ್ ರೆಡಿ ಇದ್ರೇನ್ರಿ? ಎಲ್ರು ಒಂದ್ಸಲ ಜೋರಿಗೆ ಚಪ್ಪಾಳ ಕೊಡ್ಬೇಕು. ಆಧಾರ್ ಕಾರ್ಡ್ ಮಂದಿ ಈಟ ನಮ್ಮ ಹುಕ್ಕೇರಿ ತಾಲೂಕು ಹುಡುಗರು ಹವಾ ಕೇಳಿ ಏ ಹುಲಿಗಳ ನಮ್ಮ ಲೇಡಿ ಟೈಗರ್ಸ್, ಎಲಿಫೆಂಟ್, ಗಪ ಸಿಂಹ. ಎಲಿಫೆಂಟ್ ಎಲಿಫೆಂಟ್ ನೀವು ಅಲ್ಲ, ಅಷ್ಟು ನಾವು ಬಿಗ್ ಬಿಗ್ ಎಲಿಫೆಂಟ್. ನಾವು ಹೌದು, ದೊಡ್ಡ ದೊಡ್ಡ ಆನೆ ಇದ್ದಂಗ ನೀವು. ಎಲಿಫೆಂಟ್ ಅಂದ್ರ ಹುಲಿ ಹುಲಿ ಅಂಜಬೇಕು. ಅವಿ ಹಾ, ನೀವು ದೊಡ್ಡ ಆನೆ ಆದ್ರೆ ಆನೆ ಪಗಳಿಸುವಂತ ಮಾವುತರಿದ್ದಂಗ ನಾವು. ಸಾಧ್ಯನೇ ಇಲ್ಲ. ಅದ್ ಎಂತದೇ ಬರಲ್ಲ, ತುಳು ಗಚ ಗಚ ಅಂತ ತುಳಿದು ಬಿಡ್ತೀವಿ ನಾವು. ನೀ ಯಾರ ಮಗಳ? ನಾನ ನಮ್ಮ ಅಪ್ಪನ ಮಗಳು. ಸಾಕು, ಇಲ್ಲೇ ಅರ್ಥ ಆಗ್ತಿಲ್ಲ ಯಾರು ಹೆಚ್ಚು ಅನ್ನೋದು. ಹೆಣ್ಮಕ್ಳು ಹೆಚ್ಚು ಬರ್ಲಿ ಜೋರಾದ ಚಪ್ಪಾಳೆ. ಇಲ್ಲ, ನಾವ್ ಸುಮ್ನೆ ಹೋಗ್ಲಿ ಬಿಡು ಅಂತ ಹೇಳಿ ನಮ್ಮ ಅಮ್ಮನ ಹೆಸರು ಹೇಳಕ್ ಬಂದೆ, ಸುಮ್ನೆ ಅವೀಗಾಯ್ತು. ಅಪ್ಪನ ಹೆಸರು ಹೇಳಿ. ಸಾಹಿತ್ಯಿಕವಾಗಿ ಇವತ್ತ ಅಟ್ಟಿಯಾಲೂರು ಗ್ರಾಮದೊಳಗ ರಿಸಲ್ಟ್ ಗೊತ್ತಾಗಬೇಕು. ಹೆಣ್ಮಕ್ಳು ಹೆಚ್ಚು ಗಂಡ್ಮಕ್ಳು ಹೆಚ್ಚು? ನಾವ್ ಹೆಣ್ಮಕ್ಳು ಎದರೊಳಗೆ ಹೆಚ್ಚು. ಹೆಚ್ಚು ನೀವು ಹೆಣ್ಮಕ್ಳು? ನಾವ್ ಹೆಣ್ಮಕ್ಳು ಹೆಚ್ಚಂದ್ರ ಹೆಂಗೆ ಹೇಳ್ತೀವಿ ಅಂತ ಕೇಳ್ರಿ. ಭೂಮಿ, ಈ ಭೂಮಿ ಒಂದು ಅವಿ. ಹೆಣ್ಣು. ಆಕೆನ ಹೆಸರು ಹೇಳ್ಬೇಡ. ಯಾಕ? ಆ ಭೂಮಿ ಸರ್ ಮಗಳು 8 ವರ್ಷದಿಂದ ಹಾಡ್ಲಕ್ಕೆ. ಅಲ್ಲ, ಅದು ಆ ಹೈಸ್ಕೂಲ್ ಕಾಲೇಜ್ ಭೂಮಿ ಅಲ್ಲ. ಅವಿ ನನಗೆ ಕೊಡೋ ಪಗಾರದಾಗ 10,000 ಕೊಡ್ತೀನಿ, ಹಾ. ಅಣ್ಣ ಅನ್ಬೇಡ. ಯಾಕ? ಅಣ್ಣ ಅಂದ್ರೆ ಏನಾಗುತ್ತ? ತಡಿ, ಅಲ್ಲಿ ಒಂದು ಮತ್ತೆ ಯುದ್ಧ ಕಾಂಡ ಚಲೋ ಆಗೈತಿ. ಏ ಅಣ್ಣ ದಯವಿಟ್ಟು ಅಲ್ಲಿ ಮ್ಯಾನ್ ಇತ್ತ ತಳಕ್ ಕುಂದ್ರಿಪ್ಪ ಪ್ಲೀಸ್. ದಯವಿಟ್ಟು ಕುಂದ್ರಿ ಅಣ್ಣ, ನಿಮ್ ಸಲುವಾಗಿ ಇಲ್ಲಿ ಕಾರ್ಯ ಮಾಡಿಸಿದ್ರಲ್ರ. ನಿಮ್ಮ ಪ್ರೀತಿ ಚಿರಋಣಿ ಬೈ ಕೊಡು. ಹೌದು, ಹಾ ಹಗಲ ಬರೋ ಸೂರ ಐತನ ದಯವಿಟ್ಟು ಆ ಕಂಬ ಸರ್. ಬಿಟ್ಟು ಹೊರಗಡೆ ಐತಿ ಕರೆಂಟ್. ಸರ್, ರಮೇಶ ಸರ್ ನಂದೊಂದು ಕಂಟೆಂಟ್ ಕ್ವಶನ್. ಆಗೋದಿಲ್ಲ, ಮಧ್ಯಾಹ್ನ ಬರ್ತೀನಿ ನೋಡು. ನಂದೊಂದು ಕ್ವಶನ್. ಹಾಗೆ ಕ್ವಶನ್ ಬರ್ತದೆ. ಅವೇ ಮಾತು ವೇಸ್ಟ್ ಬೇಡ. ಹಾ. ಸಾಹಿತ್ಯಿಕವಾಗಿ ಹೆಣ್ಮಕ್ಳು ಹೆಚ್ಚೋ ಗಂಡ್ಮಕ್ಳು ಹೆಚ್ಚು? ನಾವು ಹೆಣ್ಮಕ್ಳು ಹೆಚ್ಚದಿವಿ. ಏನೋ ಭೂಮಿ ಭೂಮಿ, ಭೂಮಿ ಒಂದು ಹೆಣ್ಣು. ಈ ಪ್ರಕೃತಿ ಒಂದು ಹೆಣ್ಣು, ಈ ಹಸಿರು ಒಂದು ಹೆಣ್ಣು. ಅವೇ ಹೆಣ್ಣಿದ್ರೆ ಈ ಜಗತ್ತು, ಹೆಣ್ಣಿರ್ಲಿಲ್ಲ ಅಂದ್ರೆ ಏನು ನಿಮ್ ಆಟ ನಡೆಯಂಗಿಲ್ಲ. ನೀ ಹೇಳ್ದಂಗ ಪ್ರಕೃತಿ ಭೂಮಿ ಹೆಣ್ಣಂತಾರ ಎಲ್ಲರಿಗೂ ಗೊತ್ತು. ಹೌದು. ಆದ್ರೆ ಈ ಭೂಮಿ ಹೆಸರಾಗಿರ್ಬೇಕಂದ್ರ ಭೂಮಿಗೆ ಒಂದು ಸೌಂದರ್ಯ ಬರ್ಬೇಕಂದ್ರ ನಮ್ಮ ಅಪ್ಪ ವರುಣ ಅನ್ನೋಂತ ಮಳೆರಾಯ ಭೂಮಿಗೆ ಬರ್ಲಿಲ್ಲ ಅಂದ್ರೆ ನಿಮ್ಮ ಮೌನಾಟ ಏನೂ ನಡೆಯಂಗಿಲ್ಲ. ಅವಿ ಅದಕ್ಕ ಗಂಡ ಮಕ್ಕಳು ಸ್ಟ್ರಾಂಗ್ ನಾವು. ಹೌದು, ಭಾಗ್ಯವಾಡಿ ಹೌದಲ್ಲ? ಬಸವಣ್ಣ. ಮುಂದಿನ ಪ್ರಶ್ನೆ. ಹೌದಲ್ಲ? ನಿಮ್ಮಪ್ಪ ನಾವು ನಮ್ಮ ಅಪ್ಪಗೆ ಯಾಕೆ ಅವ್ರ ಅಪ್ಪ ಡಾಕು. ಅದೇ ದೊಡ್ಡ ಡಾಕು ಬಂದಿಲ್ಲ. ನಿಮ್ಮಪ್ಪ ಅಂದ್ರ ಶಿವಪ್ಪ, ಪರಮಾತ್ಮ. ಸರ್ ಒಂದ್ ನಿಮಿಷ, ಶ್ರಾವಣ ಬಸಾಪುರ ಹುಡುಗ ದಯವಿಟ್ಟು ವೇದಿಕೆ ಹತ್ರ ಬರ್ಬೇಕು. ನಿಮ್ಮ ಫ್ಯಾಮಿಲಿ ಇಲ್ಲೇ ಅದರನ್ನ ದಯವಿಟ್ಟು ವೇದಿಕೆ ಕಡೆ ಬರ್ರಿ. ಅದೇ ನಿಮ್ಮ ಅಪ್ಪನ ಮೇಲ ನಮ್ಮ ತಾಯಿ ಗಂಗಾ ತಾಯಿ ಕೂತಿರ್ತಾಳ, ಅದು ಜೂ ಮಾಡಿ ನೋಡ್ರಿ ಒಂದ್ ಸ್ವಲ್ಪ. ಅವೇ ಹಂಗ ಅನ್ನಂಗಿಲ್ಲ ಅದನ್ನ. ಅಲ್ಲಿ ಮತ್ತೆ? ಗಂಗಾ ತಾಯಿನ ನಮ್ಮ ಅಪ್ಪ ತಲೆ ಮ್ಯಾಗ ಇಟ್ಕೊಂಡಾನ ಅಂತ ಹೇಳ್ತಾರ ಅದನ್ನ. ಇಟ್ಕೊಂಡಾನು. ಇನ್ನೊಂದು ತಿಳ್ಕೊ, ಆ ಏನದು? ಗಂಗಾ ತಾಯಿ ಮ್ಯಾಗ ನಮ್ಮ ಅಪ್ಪ ಚಂದ್ರಮದನ ಚಂದಗೆ ಫೋಟೋ ನೋಡ್ಕೊಂಡು ಬಂದು ಮಾತಾಡ. ಅಣ್ಣ ಇನ್ನೊಂದು ಗಂಡ ಮಕ್ಳು ಬರ್ಲಿ ಜೋರಾದ ಚಪ್ಪಾಳೆ.
ಇನ್ನೊಂದ್ ಗೊತ್ತೈತೇನ ಆ ಚಂದ್ರಮ್ನ ನಮ್ ತಾಯಿ ಗಂಗಾ ತಾಯಿ ಇಳಿದು ಧರ ಧರ ಅಂತ ಇಳಿದು ಬಂದ್ರ ಎಲ್ಲಿ ಬರ್ತಾಳ ನಮ್ಮ ಅಪ್ಪನ ಕಾಲು ಬಡ್ಡೆಗೆ ಹರಿದು ಬರ್ತಾಳ ನಮಗ್ ಗೊತ್ತಿಲ್ಲ. ಇನ್ನೊಂದ್ ವಿಷಯ ಗೊತ್ತೈತೇನ ಏನು 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲ್ವಿ ನಿಮ್ಮನ್ನೆಲ್ಲ ನೋಡ್ಕೊಳ್ಳೋರು ಯಾರು? ನಮ್ಮ ಹೆಣ್ಣು ಅನ್ನೋದು ಮರಿಬೇಡ್ರಿ. ಓ ಅಂದ್ರ ಹಾ ತಾಯಿ ಹಡಿಲಿಲ್ಲ ಅಂದ್ರೆ ನೀ ಎಲ್ಲಿ ನೀ ಹುಟ್ಟಿ ಎಲ್ಲಿ ಹುಟ್ಟುತ್ತೀರಿ? ನಿನ್ನ ಮಾತು ಒಪ್ಪಗೊತ್ತೇವಿ. ಹಾ. ತಾಯಿ ಹಡದ್ರೇನೆ ಎಲ್ಲಾರು ಹುಟ್ಟೇವಿ ಗೊತ್ತೈತಿ. ಹಾ ಆದ್ರ ನಮ್ಮ ಅಪ್ಪ ಇಲ್ಲಾರ್ದೆ ನಮ್ಮ ಅವ್ ಹಡದ್ರಿ ಅನ್ರನ ಅಪ್ಪ ಬೇಕಲ್ರಿ. ಹೌದು ಹುಲಿಯ. ಹೌದು ನಮ್ಮ ಮಾವಿಲ್ಲ ನೀ ಏನ್ ಏ ಅವಿ ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದ್ರಾಗ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಕತಿ. ಹಲೋ ಎಕ್ಸ್ಕ್ಯೂಸ್ ಮೀ. ಓ ಎಕ್ಸ್ಕ್ಯೂಸ್ ಮೀ ಇಲ್ಲಿ ಬಾ ಇಲ್ಲಿ. ಇನ್ನೊಂದು ಮಾತು ಹೇಳ್ತೀನಿ, ಬರೀ ಹುಡುಗರಿಗೆ ಅಟ್ಟೆ ಹೇಳಾಗಿಲ್ಲ, ನಿಮ್ಮಂತ ಹುಡುಗಿಯರಿಗೆ ಹೇಳ್ತೀನಿ. ಏನದು? ಸಿಕ್ಕ ಹುಡುಗ ಲಕ್ಕತ್ತು ತಿಳ್ಕೊಂಡು ಜೀವನ ಮಾಡ್ರಿ. ಕಿಶದನ ರೊಕ್ಕ ನೋಡಿ ಬೆನ್ನ ಹತ್ತಕ್ ಹೋಗ್ಬೇಡ್ರಿ. ಮನಸ್ಸು ನೋಡಿ ಪ್ರೀತಿ ಮಾಡ್ರಿ. ಕಿಶದನ ಪರ್ಸ್ ನೋಡಿ ಪ್ರೀತಿ ಮಾಡಕ್ ಹೋಗ್ಬೇಡ್ರಿ. ಆ ಮನಸ್ಸೊಳಗ ನಿಮ್ಮ ಹಾಟ್ ಐತಲ್ಲ, ನಿಮ್ಮ ಹಾಟು ಚೈನಾ ಬಜಾರ್ ಇದ್ದ. ನಮ್ದು ಚೈನಾ ಬಜಾರ, ನಿಮ್ದು ಬಿಗ್ ಬಜಾರ. ಓಯ್ ನೀ ಯಾಕರ ಹಚ್ಚಿಗೆ ಹೇಳತ್ತೀವ? ನಿಜ ಹೇಳ್ರಿ, ನಿಮ್ಮ ಹಾಟ್ ಒಳಗೆ ಎಷ್ಟು ಹುಡುಗಿಯರು ಮೇಂಟೈನ್ ಮಾಡ್ತೀರಿ? ಅವನ್ ಕಳ್ಸೋ ಮೇಜ್ 20 ಮಂದಿ ಕಳಿಸ್ತಿರ್ತೀರಿ. ನೀವು ಯಾವ್ದು ನಿಯತ್ತಾಗಿ ಲವ್ ಮಾಡ್ತೀರಿ ಹೇಳ್ರಿ ನೋಡೋಣ. ಯಾವಿ ನೀವು ಸುದ್ದಿದ್ರೆ ಇಟ್ಟಾಗ ಜಾನಪದ ಹಾಡುಗಳು ಹುಡುತಿದ್ವು. ಇಲ್ಲಾರ ನಾನು ಇರೋ ನಾನು ನಂದು ಇನ್ನೊಂದು ಕ್ವಶನ್. ಅಕ್ಕ ತಂಗ್ಯಾರು ಊರಾಗ ಅಣ್ಣ ತಮ್ಮಾರು ಊರಗ ಉಡಾಳ ಹುಡುಗರು, ಸಿಕ್ಕಂಗ ಆಂಟಿಗಳಿಗೆ ಲೈನ ಹೊಡಿಯೋರು. ಅವೇ ಇನ್ನೊಮ್ಮೆ ಹೇಳ. ಅಣ್ಣ ತಮ್ಮಾರು ಗೋಪಾಲ ಅಣ್ಣ ತಮ್ಮಾರು ಊರಗ ಉಡಾಳ ಹುಡುಗರು, ಸಿಕ್ಕಂಗ ಆಂಟಿಗಳಿಗೆ ಲೈನ ಹೊಡಿಯೋರು, ಸಿಕ್ಕಂಗ ಮುದುಕಿಗಳಿಗೆ ಲೈನ ಹೊಡಿಯೋರು. ನೀವು ಲವ್ ಅದಕ್ಕೋಸ್ಕರ ನೀವ ಹೋಗ್ರಿ. ಓಕೆ ಬನ್ನಿ ಕಾರ್ಯಕ್ರಮಕ್ಕೆ. ಈಗ ಮತ್ತೆ ಮುಂದಿನ ಗೀತೆಗೆ ದುನಿಯಾಗಲಿಗೆ ತಂಡದ ಖ್ಯಾತ ಗಾಯಕರು ಮತ್ತೆ ಮಲ್ಲು ಮುದ್ದೇಬಿಯಾಳ್ ಅವರು ಬಗ್ಗೆ ಒಂದು ಡೈಲಾಗ್ ಹೇಳ್ತೀರಿ ಸರ, ಪ್ಲೀಸ್ ಅದೊಂದು ಡೈಲಾಗ್ ಹೇಳೇ ಬಿಡ್ರಿ ಸರ್. ಈ ಸದ್ ನೋಡೋಣ. ಲವ್ ಮಾಡಿದ್ದೆ ನಾನೊಂದು ತಪ್ಪ, ಆಹಾ. ಕಾಲೇಜಿಗೆ ಹೋಗ್ತೀನಿ ಅಂತ ಮನ್ಯಾಗ ಹೇಳಿ ಬಂದೆ ನೆಪ. ಹಾ ಹುಡುಗಿ ಕರ್ಕೊಂಡು ಹೋಟೆಲ್ ಕೊಯ್ದ ಕುಡಿಸಿದ್ದೆ ತಮ್ಸಪ್ಪ, ನಾನು ಬಕ್ರ ಮಾಡಿ ಇನ್ನೊಬ್ಬನ ಕೂಡ ಓಡಿ ಹೋದ್ರಿ ಗಪ್ಚಿಪ್ಪ, ಓಡಿ ಹೋದ್ರಿ ಗಪ್ಚಿಪ್ಪ. ನನ್ನ ಜೀವನದಾಗೂ ಹಂಗ ಆಗೈತ್ರಿ ಸರ್, ಅದಕ್ಕೆ ಈ ಹಾಡು ಬಂದೈತ್ರಿ. ಓಕೆ ಟ್ರ್ಯಾಕ್ ಸೌಂಡ್. ಲವ್ ಮಾಡಿ ಬಿಟ್ಟು ಬ್ಯಾಳು ನನ್ನ ಗೆಳೆಯಾಗ ಸತ್ತಾಗ್ಯಾಳು, ಹಾಕಿದ ನೋಡಿ ಕಣ್ಣ ಹೊಡೆದಾಳು, ಬಾರ್ಲೆ ಬಿಸ್ಕೀಟ ತಿನಿಸೊಂಟಾಳು. ಹೇಳು ಮಾತ ಕೇಳು, ನನ್ನ ಹಾಳ ಮಾಡಿ ನಿನ್ನ ಹಿಡದಾಳು. ನಾವಲ್ಲೆಂದ್ರು ಲವ್ ಮಾಡ್ಯಾಳು, ಹಗಲು ರಾತ್ರಿ ಅನ್ನದ ನನ್ನ ಕಾಡ್ಯಾಳು. ಹೇಳು ಮಾತ ಕೇಳು, ನನ್ನ ಹಾಳ ಮಾಡಿ ನಿನ್ನ ಹಿಡದಾಳು. ಬಾಳ ದೂರಿಲ್ಲ ಅಕ್ಕಿಯ ಊರ, ನಮ್ಮೂರಿಂದ 4 ಕಿಲೋಮೀಟರ, ಮನಸ್ಸ ಇಲ್ಲ ಬದುಕ ಕಚೂರ, ಕುಡಿತೀನಿ ದಿವಸಕ್ಕ 2 ಕ್ವಾಟರ. ದೂರ ಮರತಳ ಪೂರ, ಹೌದಲ್ಲ? ಯಾರಿಲ್ಲ ಆಸರ, ಆಗಿತಿ ಬಾಳ ವ್ಯಾಸರ, ಆಗತೀನಂತ ಹೇಳಿದ್ದು ಸೂಜಿಗಿದ. ನನ್ನ ಲವ್ ಮಾಡಿ ಬಿಟ್ಟು ಹೋಗ್ಯಾಳು, ನನ್ನ ಗೆಳೆಯಾಗ ಸಟ್ಟಾಗ್ಯಾಳು, ಹಾಕಿದ ನೋಡಿ ಕಣ್ಣ ಹೊಡೆದಾಳು, ಬಾರ್ಲೆ ಬಿಸ್ಕೀಟ ತಿನಿಸೊಂಟಾಳು. ಹೇಳು ಮಾತ ಕೇಳು, ನನ್ನ ಹಾಳ ಮಾಡಿ ನಿನ್ನ ಹಿಡದಾಳು. ಇದಿಲ್ಲ ಅಂದಿದ್ದು ಕಡೆತನ, ಹೋಗ್ಯಾಳು ನೋಡಿ ನನ್ನ ಬಡತನ, ಇಲ್ಲ ಮೊದಲ ಸಿರಿತನ. ಹೋತ ಗಂಗಾ ನಾ ಕೊಟ್ಟ ರಿಂಗ, ಮಾರಿ ಕೊಡಿಸಿದ್ನಲ್ಲ ಶೇಂಗಾ. ಹೇಳ ಗಂಗಾ ಎಲ್ಲಿ ರಿಂಗ? 2020 ಬಿಸಿಕಿಟ್ಟ ಡೇರಿ ಮಿಲ್ಕ ಚಾಕಲೇಟ್, 2020 ಬಿಸಿಕಿಟ್ಟ ಡೇರಿ ಮಿಲ್ಕ ಚಾಕಲೇಟ್, ಕೊಡ್ತೇನ ಹೂವಣ್ಣ ಆಣಿ ಬತ್ತ ಆಣಿ ಆಟ ಆಡಿದ ಮ್ಯಾಗ ಬೇಕಾತ ನೀ ತಿನ್ನ. ಹೇಳು, ನಾನು ನಿಜವಾಗ್ಲೂ ಪ್ರೀತಿಸ್ತಾ ಇದೀಯಾ? ನಿಮ್ಮ ಅಜ್ಜಿ ಎಷ್ಟು ಸಲ ಹೇಳೋದು ನಾನು ಪ್ರೀತಿಸ್ತಾ ಇದ್ದೀನಿ. ನಿಸೆದಾಗ
ಕೈಯಾಗ ಕೊಟ್ಟಿದಿರ ಹುಡುಕ ಮಾಡಿ ವಾದಿನಿ ನಾಡ್ದ ಕಾಡತಾಳ ಕೈಯ ಹಿಡಿದ ಚಿಕಿತ್ಸಕ ಕಾಲುಂಗುರ ಬೇಡತಾಳ ಬಾಳ ದಿನ ಆಗಿ ಹೊತ್ತ ತಾಳಿ ಮಾಡಕಾಕಿ ಊರಿಗೂಟ. ತುಂಬ ತುಂಬ ಧನ್ಯವಾದಗಳು ನಮ್ಮ ಶಿವ ಮುರುಗೋಡ್ ಅವರಿಗೆ. ಹಾ ಓಕೆ. ಹಾ ಎಲ್ಲಾರು ಹೆಂಗಿದ್ರಪ್ಪ ಯಪ್ಪ? ಇಷ್ಟೊತ್ತನ ಇಲ್ಲಿ ಏನಾಗೈತಿ ಏನ್ ಬಿಟ್ಟೈತಿ ನನಗೆ ಗೊತ್ತಿಲ್ಲ. ಇಷ್ಟೊತ್ತನ ಇಲ್ಲಿ ಆಗಿದ್ದೆ ಬೇರೆ ಆಗೋದು ಬೇರೆ ಅಷ್ಟು ಸಪೋರ್ಟಿದ್ರಲ್ಲ. ನೀವು ಸಂಬಂಧಿಕರಲ್ಲನ? ನೀವು ಸಂಬಂಧಿಕರಲ್ಲನ? ನೀವು ಸಂಬಂಧಿಕರಲ್ಲ ಅಂತ ಒಂದಾಗ ಮಾತು ಹೇಳಿ ಎಲ್ಲ ಕಾದಟ್ಟಿ ಹೊರ ಪಾದಯಾತ್ರೆ ಹೋಗ್ಕೊಂಡು ಮತ್ತ ಸಪೋರ್ಟ್ ಮಾಡ್ತಿರಲ್ಲ. ಹಾ ಇನ್ನೊಂದು ಮುಗಿಲಿ, ಇನ್ನೊಂದು ಮುಗಿ. ನೀ ಕಮ್ಮಿಟ ರಂಜಾಕ್ ಹೋಗ್ಬೇಡ. ಇದನ್ನ ಕಳಿಬೇಡ, ಇದನ್ನ ಕಳೆದಿಟ್ಟು ನೀ ಭೂಮಿ ಮ್ಯಾಗ ಬದುಕೋದಿಲ್ಲ. ಆರಾಮದ್ರಪ್ಪ ಅಟ್ರು? ನಿಮ್ಮ ಸೌಂಡ ನಾವು ಬೆಳಗಾವಿ ವಿಧಾನಸಭೆ ಕೇಳ್ಬೇಕು, ಎಲ್ಲ ಮುಟ್ಟ ಕೇಳ್ಬೇಕ. ನಾ ಜಾಡಿಸ್ಬೇಕು, ಎಬಸ್ಬೇಕ. ರೆಡಿದ್ರಲ್ಲ? ನೀವೇನಾರು ಸಪೋರ್ಟ್ ಮಾಡ್ಲಿಕ್ಕೆ ಶಿವಣ್ಣ ಹಾ ಇವ್ರು ಜಮ್ಕಂಡಿ ಏನೋ ಅನ್ನಕತ್ತ ನೋಡು. ಅವ್ರ ಮನೆದವ್ರು ಬರ್ತೈತಿ. ನೀ ಏನ ನಿಶ್ಚಿತ ಮಾಡ್ಬೇಡಪ್ಪ. 8,000 ದಯವಿಟ್ಟು ವೇದಿಕೆ ಮೇಲೆ ಎದ್ದು ಬರೀನಾ. ನಿಮ್ಮ ಅಪೇಕ್ಷೆ ಭಾಳ ಐತೆನ. ದಯವಿಟ್ಟು 3 ಮಂದಿ ವೇದಿಕೆ ಮೇಲೆ ಬರೀ. ಭಾಳ ಇಂಪಾರ್ಟೆಂಟ್ ಒಂದು ಮಾತೈತೆ. ದಯವಿಟ್ಟು ಸಪೋರ್ಟ್ ಮಾಡಿದ್ರಲ್ಲಪ್ಪ ಎಲ್ಲರೂ. ಬೋಲೋ ಭಾರತ್ ಮಾತಾ ಕಿ ಒಂದೇ ಜಾಡಿಸೋ. ಈ ಸಲ ಕಪ್ಪ ಇನ್ನೇನು ಚೆನ್ನೈದಾರನಲ್ಲಿ ನೀವು ನೀನ್ ಓಡ್ಬಾರ್ದು ಕಿಸ. ಇಲ್ಲಿ ಕೈ ಹಿಡಿದು ಇದ್ಯಾಕೆ ಇಟ್ಕೊಂಡೆ ಅದನ್ನ? ಇನ್ನು ಕಂಪ್ಯೂಟರ್ ತಪ್ಪು ತಿಳ್ಕೊಬೇಡ್ರಿ. ನಿಮ್ ಊರ JCB ಇದ್ರೆ ಮುಚ್ಚುದು ಒಂದೇ ನೋಡ್ರಿ. ಮತ್ತೇನ್ ಸಪೋರ್ಟ್ ಮಾಡುವಲ್ಲ. ಈ ಸಲ ಕಪ್ಪ ನಿಮ್ದ, ಮೊನ್ನೆ ಸಲ ಕಪ್ಪ ನಮ್ದ, ಮುಂದಿನ ಸಲ ಕಪ್ಪ ನಮ್ದ. ಅಣ್ಣ ಇವ ಅರಿಬಿಯನ್ನು ಕಳೆದು ಗೊತ್ತಿ 18 ಅರಿಬಿ ಇದ್ದವ. ಯಾಕಪ್ಪ ಅಂತಂದ್ರೆ 18 ವರ್ಷ ನಾ ಜಳಕನ ಮಾಡಿರ್ಕಿಲ್ಲ. ಅಟ್ಟ ಪಕ್ಕ RCB ಅಭಿಮಾನಿ ಅದನ್ನೇ. ಏನಪ್ಪಾ ಅಂತಂದ್ರ ನಿಮ್ಮ ಸೌಂಡ್ ಭಾಳ ಇಂಪಾರ್ಟೆಂಟ್ ಐತಿ. ನಾ ಜಾಡಿಸ್ಬೇಕು, ಎಬಸ್ಬೇಕ. ಸ್ಟಾರ್ಟ್. ರೆಡಿ? ಜಾಡಿಸೋ. ಜಾಡಿಸು. ಎಬಸು. ಏನು ಏನ್ ಎಬಸವನಿ? ವಯಸ್ಸ ನಿಂದ ಎಬಸುದ? ಏ ಏ ಏ ಕಾಕ ಅರಿವಿ ಕಾಳು ಬರ್ಗಾಡ್ ಕುಂತಾನ. ಅವ್ರು ಎಬ್ಸಿದ್ರಂದ್ರೆ ನೀ ತಡುದೇ ಇಲ್ಲ. ಫೋನ್ ಪೇದ ರೊಕ್ಕ ಅದಾವನ್ನ? ಅಲ್ಲ ಮಗ ನಿನ್ನ ಕಾಲ್ ಬೀಳ ಬಾಯಿ ಹಾಕಿ ಬರ್ರಿ. ಶಿವಣ್ಣ ಹಾ 8,000 ಅಂದ್ರೆ ಏನು? ಏನೋ ಕೇಳ್ತಾಳ. ಅದಕ್ಕೆ ಉತ್ತರ ನೀ ಹೇಳೋಂಗಲ್ಲ. ಒಟ್ಟ ಕೈ ಮುಗಿತ. ಹಾ ಇಲ್ಲ, ಆ ಪ್ರಶ್ನೆಗೆ ಉತ್ತರ ನೀಡಬೇಕು ನೀ. ಪ್ರಶ್ನೆಗೆ ಉತ್ತರ ಅವ್ನು ಕ್ವಾಟ್ರಿ MC ರಾಮ್ ತರ್ಸು, ಒಂದು ಗ್ಲಾಸ್ ತರ್ಸು, ಆರಾಮ್ ನೀಡ್ತಾನೆ. ಅಷ್ಟು ಸಪೋರ್ಟ್ ಅದರಪ್ಪ. 8,000. 8,000 ಅದು. ಒಂದು ನಿಮಿಷ ದಯವಿಟ್ಟು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ಅಣ್ಣ ದಯವಿಟ್ಟು ಅಟ್ರು ಸೈಲೆಂಟ್. ಅಣ್ಣ ಒಂದು ಸಲ ಕಮಿಟಿಯವ್ರ 1 ಸೆಕೆಂಡ್ ಸೈಲೆಂಟ್. ನಿಮ್ಮ ಬಗ್ಗೆ ಒಂದು ಮಾತು ಮಾತಾಡಕ್ಕೆ ಬಂದಾನೆ. ಏನಪ್ಪಾ ಅಂತಂದ್ರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇರಲಿ, ಯಡಿಯೂರಪ್ಪ ಸರ್ಕಾರ ಇರಲಿ, DK ಶಿವಕುಮಾರ್ ಸರ್ಕಾರ ಇರಲಿ, ಆ ಸರ್ಕಾರ ಈ ಸರ್ಕಾರ ನಮ್ಗೆ ಗಣಮಗ ಸಂಬಂಧಪಟ್ಟಿದ್ದಲ್ಲ. ಇವತ್ತು ರೈತರು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಕೊಡಪ್ಪ ಅಂತಂದ್ರೆ ರೈತರಿಗೆ ಏನಂತಾರೆ ಗೊತ್ತೈತಿ? ನೌಕರಿ ಬೇಕಾ, ಆಸ್ತಿ ಬೇಕಾ, ಅಂತಸ್ತು ಬೇಕಾ ಅಂತ ಕೇಳ್ತಾರೆ. ಹೌದಲ್ಲ? ಹೌದು 8,000. 1 ಸೆಕೆಂಡ್ ನಾ ಇಲ್ಲಿ ನೋಡಿ ಹೇಳ್ತಾನೆ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾನೆ. DK ಶಿವಕುಮಾರ್ ಅವರೇ, ನಮ್ಮ ಗಂಡು ಹುಡುಗರಿಗೆ ಹೆಣ್ಣು ಹುಡುಗಿ ಕೊಟ್ಟು ಮದುವೆ ಮಾಡಬೇಕು ಒಂದು, ಇದಕ್ಕೆಲ್ಲ ಒಂದು ಮಠ ಕಟ್ಟಿ ಕೊಡ್ಬೇಕು ಒಂದು. ಹೌದಾ? 7,000. ಕರೆಕ್ಟ್ ಐತಲ್ಲ ಮರ್ಯಾಲೆ ಬೈ. ಅವ್ರಿದ್ರ ಜೀವನ ಬೈ. ಆ ಅವ್ರಿದ್ರ ಜೀವನ ಇಲ್ಲ ಅಂದ್ರೆ ಸಾಧನೆ ಮಾಡಿ ತೋರ್ಸಾಕ ರಗಡ ದಾರಿ ಅದಾವ ಬೈ. ಅವನು ನೌಕರಿಗೆ ನಿನ್ನಂಗ ಇಲ್ಲಿ ಹಿಡುವ ಮಾಡಕ್ 16 ಮಂದಿ ಕೂತಾರ್ಲಿ ಅಪ್ಪ. ಅದಕ್ಕೆ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತಾನೆ. ಕ್ಲಾಸ್ ಮಾಡ್ಕೇಳ್ರಿ. ಏನದು? ಏನಪ್ಪಾ ಅಂತಂದ್ರ ನಮ್ಮ ಗಂಡ ಹುಡುಗರ ಕುಡುದ ಗಟಾರ್ ದಂಡಿ ಮಕ್ಕೋಲಿ, ಬಸ್ ಸ್ಟ್ಯಾಂಡ್ ಮಕ್ಕೋಲಿ, ಸುಡುಗಾರ ಗಟ್ಟ ಮಕ್ಕೋಲಿ, ನಮ್ಮನ್ನ ಕರ್ಕೊಂಡು ಮನಿ ಸೇಫ್ ಆಗಿ ಬಿಡಾಕ ಪ್ರತಿ ಒಂದು ಬಾರ್ ಅಂಗಡಿ ಮುಂದೆ ಒಂದು ಕಾರ್ ಗಾಡಿ ವ್ಯವಸ್ಥೆ ಮಾಡ್ಬೇಕ. ಹೌದಲ್ಲ? ಕಾರ್ ಗಾಡಿ ಓಡ್ಸಾಕ ಒಬ್ಬ ಡ್ರೈವರ್ ಬೇಕು. ಹಾ ಅದು ಬೇಕ. ಮತ್ತೆ ನೀವು ಓಡ್ಸವನ? ನಮಗೂ ಪ್ರಾಚೀನವ್ರ ಕಾರ್ ಬರ್ಲಿ ಅಂತೀನಿ ಮುಂದಿನ ಸಲ. ಫಾರ್ಚುನರ್ ಅಂತ ಬೈ. ಕರೆಕ್ಟ್ ಐತದ. ಹೌದಕ್ಕ ಚಕ್ಕ. ಹುಡುಗರ ಕೈ ಯಾವ ಮೊಬೈಲ್ ಕೊಟ್ರೆ ಏನಾಕತಿ? ಡಿಸ್ಪ್ಲೇ ಹಾಳಾಕೈತಿ. ಹಾ ಏನಾಕತಿ? ಅಲ್ಲ ನೀ ಬರ್ಗೆಟ್ ಕುಂತೀನ? ತೆಗಿ ಬೈ. ಹಿಡಿಕೋ ಅದ್ನು ಅಣ್ಣ ರೊಚ್ಚಿಗೆದ್ರ ಅದನ್ನ ತೆಗಿಬೇಡ. ಬರೀ ಕಳಿ ಇನ್ನೇನೈತಿ? ಏನು ತೂರ್ಯಾಡತ್ತಿರು ಬೈ ಅವನು ಚಡ್ಡಿ. ಇನ್ನೊಂದು ಅರ್ಧ ತಾಸು ನಾನು ಹೊತ್ಕೊಂಡು ಹೋಗಿರಿ.
ಹುಡುಗರ ಕೈಯಾಗ ಮೊಬೈಲ್ ಕೊಟ್ರ ಸ್ಕ್ರೀನ್ ಹಾಳಾಕತಿ, ಆ. ಇಂತ ಹುಡುಗಿಯರ ಕೈಯಾಗ ಮೊಬೈಲ್ ಕೊಟ್ರ ನಮ್ಮಂತ 20 ಹುಡುಗರು ಜೀವನ ಹಾಳಾಕತಿ. ಉದ್ದಾರ ಆಕೈತಿ. ಹೌದಲ್ಲ ಜಾಡಿಸು. ಇಷ್ಟೆಲ್ಲ ತಿಳಿಸಿ ಹೇಳವ ಹೆಂಗ 7,000 ಫೋನ್ ಪೇ ಮಾಡಿದಿ? ಮತ್ತೆ ತೆಗಿನಾಗ ಹೋಗಲ್ಲ. ಶಿವಣ್ಣ! ಫೋನ್ ಪೇದಾಗ ರೊಕ್ಕ ಇದ್ವು ಅಂದ್ರ ಡ್ಯಾನ್ಸರ್ಗೆ ಬೇಕೈತಿ. ಏ ಕೈ ಮುಗಿತಲ್ಲ ಹೆಸರು ಬಂದ ಕ್ಯಾಮ್ರಾದಾರ ಕುಂತಾರ ಅಟ್ಟು ಹಿಡಿಯೋ ಮಾಡಿ ಮುಂಜಾನೆ ಟಿವಿ ನಾನು ಹಾಕ್ಸಾರ ನನ್ನ HD ಅಂತ ಹೇಳಿ. ಹಾ ಏನಪ್ಪಾ ಅಂತಂದ್ರೆ ಚಕ್ ಡಿಸ್ಕೋ ಆಡಲಾಕು ಕಲ್ಲು ಕಲ್ಲು ಗೆಜ್ಜೆ ಕಟ್ಟಿನಿ, ಲಕ್ಸು ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ. ನೀ ಎಲ್ಲಿ ಸಮ ಪಟ್ಟಿನಿ ಹಿಡಿ. ನೀ ಕಮಿಟಿ ಒಟ್ಟ ನೋಡಕೋಬೇಡ, ಅವ್ನು ತಲೆಯಾಗಿರೋ 6 ಕೂದಲದಾವ, 6 ಬಗಲ ಇಟ್ಕೊಂಡ್ ನಾನು. ಏನಪ್ಪ ಸೌಂದರ್ಯ ಎಲ್ಲ ಓಡಿನ ಹಾಲು ಕೂದು. ಅವ್ ನೋಡು BR ವಾಚ್ಮ್ಯಾನ್ ನೆನಪಾಗ ನೋಡ ಅವಂಗ. ಹಾ ಸೌಂದರ್ಯ ಎಲ್ಲ ಓಡಿನ ಹಾಲು ಕುಡ್ದು, ಜೋಗಳ ಬಾಯಿ ಸಟ್ಟ ಓಡಿನ ಹಾಲು ಕುಡ್ದು, ಶ್ರೀ ತಿರುಪತಿ ವೆಂಕಟರಮಣ ಗೋವಿಂದ ಗೋವಿಂದ ಜಾಡಿಸು. ಜಾಡ್ಸು. ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ ಹೊಳೆ ಬರ್ತೇನೆ ಇನ್ನೊಂದ್ಸಲ. ನಿಮ್ಮ ಆಶೀರ್ವಾದ ಸದಾಕಾಲ ನಾನು ಬೇಡಪ್ಪ, ನಾನು ಗೊತ್ತಾಗೈತೆ ನಾನು ಚಟ್ಟಿ ಮೇದ್ರೆ ಸಾಕ ಅಣ್ಣ. ಕೈ ಮುಗಿತಾರೆ ಕಮ್ಮಿಟ್ಟಾರ, ನಾವು ಹೊಳೆ ಬರ್ಕೊಡೋ ಮುಚ್ಚಿರ್ಲಿ ಅವನು ಎಲ್ಲ ಬಿಟ್ಟಿದ್ರ ಯಾಕೆ ಕಣ್ಣಿಟ್ಟಂದ. ಶಿವಣ್ಣ. ಓಕೆ ನಿಮ್ಮ ಆಶೀರ್ವಾದ ಧನ್ಯವಾದ, ಥ್ಯಾಂಕ್ ಯು. ಶಿವಣ್ಣ, ಹಾ ಅದು ನನಗಂದ್ರೂ ಗೊತ್ತಿಲ್ಲ, ಇವತ್ತು ಹೇಳ್ಬೇಕು. ಅದು ಏನು 7,000 ರೂಪಾಯಿ ಏನು ಎಲ್ಲಿ ಕೊಟ್ಟಿ? ಅವಿ ಅದೆಲ್ಲ ಸೀಕ್ರೆಟ ಬಾ ಹೊರಗೆ ಬನ್ನಿ. ಈಗ ಅಪೇಕ್ಷೆ ಮೇರೆಗೆ ಕಮಿಟಿ ಅಪೇಕ್ಷೆ ಮೇರೆಗೆ ರೊಕ್ಕ ಅಂತ ಯಾಕೆ ಸಾಯ್ತಿ? ಓಕೆ ಖಂಡಿತ ಹೋಗಲ್ಲ ಸರ್. ಆತ್ಮೀಯ ಗಾಯಕ ಪ್ರಶಾಂತ್ ಕಾರಟಗಿ ಅವರ ಸುಂದರವಾದ ಸಾಹಿತ್ಯ, ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿಯವರು ನಮ್ಮ ವೀರೋಣ ಜಮಖಂಡಿ ಅವರಿಗೆ ಗೀತೆನ ಡೆಡಿಕೇಟ್ ಪಡಿಸ್ತಾ ಇದ್ದಾರೆ, ಕೇಳಿ ಆನಂದಿಸಿ. ಡ್ಯಾನ್ಸ್ ಮಾಡಕ್ ರೆಡಿ ಇದೀರಿ ಹುಡುಗರು? ರೊಕ್ಕ ಅಂತ ಯಾಕೆ ಸಾಯ್ತಿ ರೊಕ್ಕ ಬೆನ್ನ ಹತ್ತಿ, ರೊಕ್ಕ ಅಂತ ಯಾಕೆ ಸೈತಿ ರೊಕ್ಕಿದ್ದವನ ಬೆನ್ನ ಹತ್ತಿ, ಆನಿ ಮಾಡಿ ಆನಿ ಮಾಡಿ ಹೇಳ್ತೀನಿ ದೋಸ್ತ, ಇವ್ರ ಚಾಳಿ ಸುಮಾರೈತಿ. ನಾ ಬಿಟ್ಟಿದ್ದ ಹಿಡ್ಕೊಂಡು ನೀನು ಅಮ್ಮು ಚಿನ್ನು ಅಂತೀಯೇನ, ಆ ಬಿಟ್ಟಿದ್ದ ಹಿಡ್ಕೊಂಡು ನೀನು ಅಮ್ಮು ತಿನ್ನು ಅಳ್ತೀಯೇನು, ಅಮ್ಮು ಚಿನ್ನು ಅನ್ನವರೆಲ್ಲ ಹಳ್ಳ ಹಿಡ್ದ ಹೋಗ್ಯಾರ. ನೋಡ್ಕೊರೋ ತಂದೆ ತಾಯಿನ, ಇಲ್ಲಂದ್ರ ಆಕೆ ಹರಗೊತ್ತಾಳು ನಿಮ್ಮ ಚಟಿನ. ನೋಡ್ಕೊರೋ ಮನ್ಯಾನ ವೈನಿನ, ಇಲ್ಲಂದ್ರ ಆಕೆ ಹರ್ಗೋತಾಳು ಒಳಗಿನ ಚಟಿನ. ಹೆಂಗಿರಬೇಕ ಊರ ಮಂದಿ ನೋಡಿರ್ಬೇಕ, ದೋಸ್ತಿ ಅಂದ್ರೆ ಹೆಂಗಿರಬೇಕ ಊರ ಮಂದಿ ಗೊತ್ತಿರಬೇಕ. ಒಬ್ಬನೇ ಹೋದರೆ ಇನ್ನೊಬ್ಬಲ್ಲಿ ಅಂತ ಜನ ಕೇಳಿರ್ಬೇಕ. ನಾವು ಹೊಂಟ ಜೋಡಿಲಿ ಊರಾಗ, ಆಗ ಅವರು ಹುರ್ಕೊತಾರ ನಮ್ಮ ಮ್ಯಾಗ. ನಾವು ಹೊಂಟ ಜೋಡಿಲಿ ಊರಾಗ, ಆಗ ಅವರು ಹುರ್ಕೊತಾರ ನಮ್ಮ ಮ್ಯಾಗ. ಕ್ಯಾಪ್ನ್ಯಾಗ ಸೇಫಾಗಿ, ಕ್ಯಾಪ್ನ್ಯಾಗ ಇರ್ಬೇಕಂತ ಕ್ಯಾಪ್ನ್ಯಾಗ ಸೇಫಾಗಿ, ಮಾಪಿಂದ ಬಾಡಿಗೆ ಗೋಪಾದೇನ. ಗಾಡಿ ತರತನ ಕನದಾಗ ಹತ್ತದರಾಗ ನಿನ್ನೇನ ಹಿಡಿದಿನ ಲೆಕ್ಕದಾಗ, ನಿನಗೊಂದು ಗಾಡಿ ಕೆಡುತನ ಕನದಾಗ ಅಂತಾದರಾಗ ನಿನ್ನೇನ ಹಿಡಿದನ ಲೆಕ್ಕದಾಗ. ಹರಿಗೊತ್ತಾಳು ನಿಮ್ಮ ಅಂದಿನ. ಸೋ ಮಚ್ ಅಂತ ಕೇಳ್ಕೊತೀವಿ. ಯಾರು ಜಾಸ್ತಿ ಜಾನ್ಲಿ ಮಾಡಬೇಡ್ರಿ, ಇಲ್ಲ ಅಂದ್ರೆ ನಾವು ಮನೆಗೆ ಹೋದ ನೋಡು. ಹಲೋ ಹಲೋ ಸೌಂಡ್ ಹಲೋ, ಬಾಳೇಶ್ ಪೂಜಾರಿ ಅವರು 500 ರೂಪಾಯಿ ಗಾಡಿಗೆ Hello. ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಹಲೋ ಮರ್ಯಾದಿಲ್ಲ ನಮ್ಮ ಮನೆಯಾಗ, ಬಾಳ ಹೆಸರ ಮಾಡಿಕೊಂಡಿದೆ ನಮ್ಮ ಊರಾಗ, ಹೆಸರ ಹಾಳ ಮಾಡಿ ಹಾದಿನೀಗ. ನನಗಂದು ಜೀವದ ಕಬರಿಲ್ಲ, ಸತ ಸುಡುಗಾಡ ಸೇರುವುದಾಯಿತಲ್ಲ. ಬೈಕೋತೈತೆ ನನ್ನ ಮ್ಯಾಗ, ಯಾಕರ ವಿದ್ಯ ಗೆಳತಿ ನನ್ನ
ಹಿಂಬಾಲ ಇವಾಗ ನನ್ನಿದ್ದೆ ಚಿನ್ನು ಅಂದ ವಾಡದು ಹೋದ ಮ್ಯಾಲ ಆದಿ ಬ್ಯಾರೆದವನ ಸುಂದ ಮೆರಿತಿದ್ದಿ ನಾನ ಬಾಳ ಸುಂದರಿ ಅಂತ ಗಂಡನ ಮನೆಗೆ ಹೋಗಿ ಮುಸುರಿ ಕುದು ಕುಂದ ನಿಮ್ಮಣ್ಣ ಬಡಸಕ ಹಾಕ್ಯನ ಪ್ಲಾನಿಂಗ ನಿಂತ ನನ್ನ ದೋಸ್ತಗ ಕುಂದರಿಸಿ ಹೇಳ್ಯಾರ ಅವನಿಗೆ ಹೇಳಂತ ಸಿಕ್ಕಂಗ ಕುಡದ ತಿರುಗಾಡ್ತೀನಿ ಊರಾಗ ಊರ ಹೆಸರ ಹಾಳ ಮಾಡಿ ವಾದಿಗೀಗ ನೀಗಿ ಬರತಿದ್ದಿ ಸಾಲಿ ಮೂಲಿಗಿ ಮನೆಯಾಗ ಸುಳ್ಳ ಹೇಳಿ ಹೊರ ನಂದ ಗೆಳತಿ ಮನಿಗಿ ಬರಗೊಮ್ಮಿ ಬಾಂದಿ ಹಣ ಪಾಪನ ನುಡಿ ಕಾಯ್ದು ಕುಂದನ ಗೆಳತಿ ನೀನು ಆ ಬರುವ ದಾರಿಗೆ ಬೀಸಿ ಕಲ್ಲ ಬಗದಂಗಾಗದೆ ಹಾಳಗಿ ನೀಗಿ ನಾ ಸತ್ತಗ ಬಂದ ಹೋಗ ನನ್ನ ಮಣ್ಣಿಗೆ ಊರಿಗೆ ಊರ ಹೊಯ್ಕೋತೈತೆ ನನ್ನ ಮ್ಯಾಗ ನೀ ಯಾಕರ ಬಿದ್ಯ ಗೆಳತಿ ನನ್ನ ಹಿಂಬಾಲ ಇದ್ದ ಹುಡುಗರ ಪ್ರೀತಿ ಸುಂಕ ಹಚ್ಚಿದಿ ನನ್ನ ಜೀವ ಇರು ತನಕ ಜೋಡ ಇರತಿ ನಂದಿದಿ ಮಾತ ಮರದ ಪ್ರೀತಿ ಮಾಡಿದ ಸೊಕ್ಕಿನ ಹೆಣ್ಣಿಗೆ ಎಷ್ಟು ಹೇಳಿದರು ಕೇಳಲಿಲ್ಲ ಬಿದ್ದಿನಿ ಬೀದಿಗೆ ಕೊಳ್ಳಿ ಕಾಣ ಬ್ಯಾಡ ಗೆಳತಿ ನನ್ನ ಕಣ್ಣಿಗೆ ಬದುಕಿ ಬಾಳೆ ಮಾಡತನ ತಂದೆ ತಾಯಿ ಸಲುವಾಗಿ ಸಿಕ್ಕಂಗ ಕುಡದ ತಿರುಗಾಡತೀನಿ ಓನ್ಯಾಗ ಮೊರ ಕಾಸಿನ ಮರ್ಯಾದೆ ಇಲ್ಲ ನಮ್ಮ ಮನೆಯಾಗ ಗಂದು ಜೀವದ ಕಬರಿಲ್ಲ ಗೆಳೆಯ ಸತ್ತ ಸುಡುಗಾಡ ಸೇರುವುದಾಯಿತಲ್ಲ ಈ ವರ್ಷ ನಿನ್ನ ಮದುವೆ ಮಾಡುತ್ತಾರ ನೀ ಯಾಕ ಸುಮ್ಮನ ಕುಂತ್ಯೋ ಗೆಳೆಯ ಹತ್ತೋದಿಲ್ಲ ಹುಡುಗಿ ನೀ ಕುಣ್ಯಾಕತ್ರ ನಿನ್ನ ಕಾಲ ನೆಲಕ್ಕೆ ಹತ್ತೋದಿಲ್ಲ ನಿನ್ನ ಡ್ಯಾನ್ಸ್ ನೋಡಿ ಇವತ್ತು ನಮ್ಮ ಹಟ್ಟಿ ಆಲೂರು ಹುಡುಗರಿಗೆ ನಿದ್ದಿನ ಹತ್ತೋದಿಲ್ಲ ಹುಡುಗಿ ನಿದ್ದಿನ ಹತ್ತೋದಿಲ್ಲ. ಓಕೆ, ಈಗ ಮತ್ತೆ ಮ್ಯೂಸಿಕ್ ಮೈಲಾರಿ ಅವರು ಅವ್ರ ಜೊತೆಗೆ ನಮ್ಮ ಸ್ಥಳೀಯ ಕಲಾವಿದರು ಬಸವರಾಜ್ ಸರ್ ಅವರು ಕೊಟ್ಟಾರೆ ನಮ್ಮ ಕರ್ನಾಟಕ ರಾಜ್ಯ ಬಿಟ್ಟ ರಾತ್ರೆಗ ಹೋಗಿದ್ಯ ಬಿದ್ದ ಸಾಯಕ ನನ್ನ ಜೀವದ ಗೆಳೆಯರು ಇದ್ರು ಬಾಜೂರನ ಗೆಳತಿ ಬಾಳ ನೆನಪಿಗೆ ಬರ್ತಿ ನನ್ನ ಜೀವ ತಗಿಲಾತಿ ಬಾಳ ದಿವಸ ಬಾಳು ಬದುಕು ಜೀವನದಾಗ ನನ್ನ ನೀ ಹೆಂಗ ಮರಿತಿ ನಾವಿಬ್ಬರು ತಿರುಗಿದ ಜಾಗಕ್ಕೆಲ್ಲ ಕೇಳಿದರ ಎನ ಹೇಳಲು ನೀನೇ ಇಲ್ಲ. ಯಾಗ ನಿನ್ನ ಬಿಟ್ಟರ ಬ್ಯಾರೆ ಇಲ್ಲ ಬ್ಯಾಸರಗೆ ಹೋಗಿ ಮನೆ ಮಂದಿಗೆಲ್ಲ ನಿನ್ನ ಮರದ ಬದುಕಾಗ ಯಾಕೋ ಮನಸ್ಸ ಕೇಳೋದಿಲ್ಲ. ರಾತ್ಯಾಗ ಹೋಗಿಯ ಹೊಡೆಯ ಸಾಯಕ ನನ್ನ ಜೀವದ ಗೆಳೆಯರು ಇದ್ರ ಕಾಯ ಗೆಳತಿನ ಕರಿಯಲಾಗ ಬಂದಿನ ಮದ್ದಿನದಾಗ ವಿದ್ಯ ನಾನು ಹೊಲದಾಗ ಹಾದಿಗೆ ಬರೆಯುವುದರೊಳಗ ವಾಣಿಯಾಗಿದ್ದಾಗ ವಿದ್ಯ ನಾನು ಹೊಲದಾಗ ನಿನ್ನ ಮದುವೆಗೆ ಹೇಳಿದ್ದಿ ಮಂದಿ ಎಲ್ಲ ಮನಸ ಕೊಟ್ಟವ ಯಾಕ ಹೇಳಲಿಲ್ಲ. ಸಿಟ್ಟಾದರು ಏನಿಲ್ಲ ನನ್ನ ಮ್ಯಾಲ ಕುಡಿಸಿದರು ಕುಡಿತಿದ್ದ ವಿಷದ ಹಾಲ ಬಿದ್ದರು ನೂರಿ ಬಿಸಿಲ ಕಣ್ಣಿಗೆ ಬರಿ ಕತ್ತಲ ಚಿನ್ನದ ಗೊಂಬಿ ಅಂತ ನಿನ್ನ ಪ್ರೀತಿ ಮಾಡೇನ ನಿಮ್ಮ ಮನೆ ಮಂದಿ ಎಲ್ಲ ಸೇರಿ ಮೋಸ ಮಾಡ್ಯಾರ ಚಿನ್ನ
ವರ್ಷಕ್ಕೊಮ್ಮೆ ದಸರಾ ಮಾಡಿದಿ ಬಲು ಬ್ಯಾಸರ ಮಾಡಿ ಬಾರ ಅವಸರ ಹೊಲಿಯ ಕಲ್ಗಿಯ ತೀರ ಎಲ್ಲ ಹಚ್ಚ ಹಸರ ನೆನಪ ಬರತಕ್ಕೆ ನಿನ್ನ ಹೆಸರ ಘಟಪ್ರಭ ತೀರದ ಊರಿಗೆ ಬಾ ಗೆಳತಿಯ ನೆವ ಮಾಡಿ ಸ್ವಾತನ ಕಡೆ ಬಾ ಮದಿಯಾದರು ಮೊದಲಿನ ಗೆಳತಿಯಾಗಿ ಬಾ ನಮ್ಮ ಪ್ರೀತಿಗೆ ಸಾಕ್ಷಿನ ಸಾಕ್ಷಿ ಬಾ ಏನಾದರೂ ಆಗಲಿ ಮುಸುಡಿ ನೋಡದ ರಾತ್ರ್ಯಾಗ ಹೋಗಿದ್ಯ ಹುಡುಗ ಸಾಯಾಗ ಆಲೂರ ಗೆಳೆಯರು ಇದ್ರ ಗಾಯಾಗ ಗೆಳತಿನಿ ಮೊದಲ ಬರಕ ನಿನ್ನ ಗಂಡ ಕೊಡಕ ಹೋಗಿ ಕುಂಗಿಯ ತಡಕ ಕಾಗದ ಕೊಡತಿಯಾಕ ಕಲ್ಲನ ಬಿಡತಿಯಾಕ ನನ್ನ ನಿನ್ನ ನಡ ಬರಕ ಕೊಟ್ಟರ ನಿನ್ನ ಹುಕ್ಕೇರಿ ಬಿಟ್ಟ ಹುಡುಕಡಿಕೊಂಡು ಬರಲೆಂಗ ನೀರು ಮೆಟ್ಟ ನಿನ್ನ ಗಂಡ ಕೊಟ್ಟರು ನಿಗ ಬೇಕಾದ ಕಷ್ಟ ಬರಬೇಡ ನಿನ್ನ ಗಂಡನ ಮನಿ ಒಟ್ಟ ಕಷ್ಟ ಬಾಳೆ ಮಾಡ ನನ್ನ ಗೆಳತಿ ಅಣ್ಣನ ಮ್ಯಾಲಿನ ಪ್ರೀತಿ ಸುತ್ತ ರಾತ್ರೋ ರಾತ್ರೆಗ ಹೋಗಿದ್ಯ ಹುಡುಗ ಸಾಯಾಗ ನನ್ನ ಜೀವದ ಗೆಳೆಯರು ಇದ್ರ ಕಾಯಕ ನಿನ್ನ ಗಂಡ ನಿನ್ನ ಸೊಗದಾಗಿದ್ದ ಮ್ಯಾಲಿನ ದೇವರು ನಮ್ಮನ್ನು ಅಗಲಿಸಿ ಬಿಟ್ಟ ಹೋಗುದ ಹಾಗೆ ಗೆಳತಿ ನನ್ನ ಬಿಟ್ಟ ಹೊಡಿಸಿದ ಬಳಿಗೊಲನೆಲ್ಲ ಚಜ್ಜಿಯಿಂದ ಗಿಡಕ ಬಳ್ಳಿ ಹಬ್ಬಿರಂಗ ಪ್ರೀತಿ ಮಾಡೆನ ನನ್ನ ಕಣ್ಣಿನ ರಪ್ಪಿಯಂತ ನಿನ್ನ ಸಂಬೇನ. ಒಂದು ಜಾನಪದ ಆಗಲಿ ಭಕ್ತಿಗೀತೆ ಆಗಲಿ ಯಾವುದೇ ರೆಕಾರ್ಡಿಂಗ್ ಮಾಡೋದಿದ್ರ ಗೋಕಾಕ್ ಬಂದ SDSR ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಐತಿ. ಯಾರೋ ಜನಪದ ರೆಕಾರ್ಡಿಂಗ್ ಸ್ಟುಡಿಯೋ ಜಾನಪದ ಸಾಂಗ್ ಮಾಡೋರಿದ್ರ ಬಂದು ಭೇಟಿ. ಹೊಸದಾಗಿ ಪ್ರಾರಂಭವಾಗಿರುವಂಥ ಸ್ಟುಡಿಯೋ ಗೋಕಾಗಳು ಪ್ರಾರಂಭ ಆಗ್ಯದ. ಅದರ ಮಾಲಕರು ಕೂಡ ಆಗಮಿಸ್ಯಾರ. ಇವತ್ತು ಆ ರೆಕಾರ್ಡಿಂಗ್ ಸ್ಟುಡಿಯೋದೊಳಗೆ ಮತ್ತೊಂದು ನಡೆದಾಡುವ ದೇವರು ಗದುಗಿನ ಗಾನ ಗಂಧರ್ವ ಪಂಡಿತ ಪುಟ್ಟರಾಜ ಶಿವಯೋಗಿಗಳ ಮತ್ತೊಂದು ನಾನು ಬರೆದಿರ್ತಕ್ಕಂಥ ಸಾಹಿತ್ಯ ಇವತ್ತು ರಾತ್ರಿ ಅವ್ರ ರೆಕಾರ್ಡಿಂಗ್ ಸ್ಟುಡಿಯೋದೊಳಗೆ ರೆಕಾರ್ಡಿಂಗ್ ಮಾಡ್ಕೊಂಡ ಊರಿಗೆ ಹೋಗ್ತೀನಿ ಅಣ್ಣ. ನಿಮ್ಮ ಪ್ರೀತಿಗೆ ನಾವು ಯಾವತ್ತೂ ಚಿರಣಿ. ಒಂದ್ಸಾರಿ ಜೋರ ಚಪ್ಪಾಳೆ ಬರಲಿ. ನಮ್ಮ ಗೋಕಾಕ್ ತಾಲೂಕಿನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವಂಥ ನಮ್ಮ ನ್ಯೂ ರೆಕಾರ್ಡಿಂಗ್ ಸ್ಟುಡಿಯೋದಕ್ಕೆ ಮಾಲಕರಿಗೆ ಒಂದ್ಸಾರಿ ಜೋರ ಚಪ್ಪಾಳೆ. ನಮ್ಮೆಲ್ಲ ಕಲಾವಿದರ ಸಪೋರ್ಟ್ ನಿಮಗೆ ಇರುತ್ತೆ ಅಣ್ಣ. ನಿಮ್ಮ ಸಪೋರ್ಟ್ ನಮಗಿರಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್. ರಂಜಾನ್ ಇಂಗಳಿಗೆ ಅವರು ಕೂಡ 101 ರೂಪಾಯಿ ಕಲಾಕಣಿಗೆ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಆಭಾರ ಇರ್ತೇವೆ.